ನಮಸ್ಕಾರ. ಎಜುನೆಟಿಸ್ಗೆ ಸ್ವಾಗತ. ನಾನು ರತನ್ ಜಾಯ್ ಕಬ್ಬೂರ್. ಬಹುನಿರೀಕ್ಷಿತ 2025-26ನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿಯ 2ನೇ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿದೆ. ಹೌದು, ನಿನ್ನೆ ಸಂಜೆ ಅಷ್ಟೊತ್ತಿಗೆ 2ನೇ ಮೆರಿಟ್ ಲಿಸ್ಟ್ ಅನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ಆಗಿರುವಂತಹ CSL ನ ವ್ಯಾಪ್ತಿನಲ್ಲಿ ಪ್ರಕಟಪಡಿಸಲಾಗಿದೆ. ಏನೇನಿದೆ ಮೆರಿಟ್ ಲಿಸ್ಟ್ ನಲ್ಲಿ, ಯಾರ್ಯಾರ ಹೆಸರಿದೆ, ಎಷ್ಟೆಷ್ಟು ಫೀಸ್ ಇದೆ ಅನ್ನುವಂತಹ ಎಲ್ಲ ವಿವರಗಳನ್ನ ಸವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಎಜುನೆಟಿಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಡೋಂಟ್ ವರಿ, ನಾನು ಈ PDF ನೇರವಾಗಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಆರಾಮಾಗಿ ಕೂತ್ಕೊಂಡು ನೋಡಬಹುದು. ಬಟ್ ಮೊದಲಿಗೆ ಏನೇನು ಮಾಹಿತಿ ಇದೆ, ಯಾರ್ಯಾರಿಗೆ ಕಾಲೇಜ್ ಸಿಕ್ಕಿದೆ, ಎಷ್ಟು ಪರ್ಸೆಂಟೇಜ್ ಆದವ್ರಿಗೆ ಕಾಲೇಜ್ ಸಿಕ್ಕಿದೆ, ಮುಂದೆ ಏನು ಮಾಡಬೇಕು ಅನ್ನೋಂಥ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ನಾವು. ಸೊ ಗಮನಿಸ್ತಾ ಇದ್ರಿ, ಪ್ರಕಟಣೆ 15/12/2025 ಅಂತ ಇದೆ. ಸೊ ಪ್ರಮುಖವಾಗಿರುವಂತಹ ಸೂಚನೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅವರು. 2025ನೇ ಸಾಲಿನ BEd ದಾಖಲಾತಿ ಸಂಬಂಧ ಮೊದಲ ಪಟ್ಟಿಯ ಹಂಚಿಕೆ ಪ್ರಕಾರ ಸೇರ್ಪಡೆಯಾಗಿ ಉಳಿಕೆಯಾಗಿರುವ ಸೀಟುಗಳ ಕಾಲೇಜುವಾರು ಸೀಟ್ ಮೆಟ್ರಿಕ್ಸ್ ಅನ್ನ 8ನೇ ತಾರೀಕಿಗೆ ಬಿಟ್ಟಿದ್ರು. ಹಾಗೆ 2ನೇ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶ ಇತ್ತು. ಈಗ ಹಂಚಿಕೆಯಾಗಿರುವ ಕಾಲೇಜುಗಳು, ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಸಿಕ್ಕಿರುವಂತಹ ಕಾಲೇಜಿಗೆ ನಿಮಗೆ ಸಿಕ್ಕಿರುವ ಕಾಲೇಜ್ ಬೇಕು ಅಂದ್ರೆ ನೀವು 15ನೇ ತಾರೀಕಿನಿಂದ 20ನೇ ತಾರೀಕಿನ ಒಳಗಾಗಿ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು SBI ನಲ್ಲಿ ಪೇಮೆಂಟ್ ಅನ್ನು ಮಾಡಿ ನೋಡಲ್ ಕೇಂದ್ರಕ್ಕೆ ಹೋಗಿ ನೀವು ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂಡು ನಿಮ್ಮ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇನ್ನು ಡಬಲ್ ಸ್ಟಾರ್ ಮಾರ್ಕ್ ಬಂದಂಥವ್ರು, ಕಾಲೇಜ್ ಸಿಗದೇ ಇದ್ದಂಥವ್ರು, ಸೊ ಅವರಿಗೆ ಸೇರ್ಪಡೆ ಆಗಿಲ್ಲ ಅಂತಂದ್ರೆ, ಡಬಲ್ ಸ್ಟಾರ್ ಮಾರ್ಕ್ ಬಂದಂಥವ್ರು, ಸಿಕ್ಕಿರೋ ಕಾಲೇಜ್ ಬೇಡ ಅನ್ನುವಂಥವ್ರು ಇದ್ರಿ ಅಂತಂದ್ರೆ ನೀವು ಆಪ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಅನ್ನೋದನ್ನ ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಅಂಡ್ ಅದರ ಜೊತೆಗೆ ನಾವು ಮೆರಿಟ್ ಲಿಸ್ಟ್ ಅನ್ನು ಕೂಡ ನೋಡ್ತಾ ಇದೀವಿ. ಆರ್ಟ್ಸ್ ಅಲಾಟ್ಮೆಂಟ್ ಲಿಸ್ಟ್ 2 ಅಂತ ಇದೆ. ಗಮನಿಸ್ತಾ ಇದ್ರಿ, ನಂಬರ್ 1 ಡಯಟ್ ಬ್ಯಾಂಗ್ಳೂರ್ ಅರ್ಬನ್ ಅಂತ ಇದೆ. ಸೊ ಮಂಜುನಾಥ್ ಎಂ ಅನ್ನುವಂಥವ್ರಿಗೆ ಸಿಕ್ಕಿರುವಂಥದ್ದು. ಅವರಿಗೆ ಫೀಸನ್ನು ಎಕ್ಸಾಮ್ಷನ್ ಕೊಡಲಾಗಿದೆ. ಎಕ್ಸಾಮ್ ಅಂತಂದ್ರೆ ನಿಮಗೆ ಶುಲ್ಕ ವಿನಾಯಿತಿ ಇದೆ. SC ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಡಯಟಿಗೆ ಕಟ್ಟೋದಿರಂಗಿಲ್ಲ. ಸೊ ಅವ್ರದ್ದು ಎಕ್ಸಾಮ್ ಅಂತ ಬರುತ್ತೆ. ಸೊ ಮಂಜುನಾಥ್ ಅವರ ಪರ್ಸೆಂಟೇಜ್ ಇದೆ 78.92, 78.92 ಅಂತ ಇದೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ನೀವು ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ನೋಡಲ್ ಕೇಂದ್ರದ ವ್ಯಾಪ್ತಿಯ ಮೆರಿಟ್ ಲಿಸ್ಟ್ ಅನ್ನ ಹೆಸರುಗಳನ್ನು ನೋಡ್ತಾ ಹೋದ್ರೆ ಅಂದ್ರೆ ನಿಮಗೆ ಡಿಟೇಲ್ಡ್ ಆಗಿ ಮಾಹಿತಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್, ನಿಮ್ದು ಯಾವ ಜಿಲ್ಲೆ ಇದೆ, ಯಾವ ಕಾಲೇಜ್ ಇದೆ, ನೀವು ಹಾಕಿದ ಕಾಲೇಜ್ ಸಿಕ್ಕಿದೆಯೋ ಇಲ್ವೋ, ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆಯೋ, ಯಾವ ಕಾಲೇಜ್ ಸಿಕ್ಕಿದೆ ಅನ್ನುವಂಥ ನಿಮ್ಮ ಒಪಿನಿಯನ್ ಅನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಬಹುದು. ನಾನು ಹೇಳಿದ್ದೆ ಡಬಲ್ ಸ್ಟಾರ್ ಮಾರ್ಕ್ ಯಾಕೆ ಬರುತ್ತೆ ಅಂದರೆ, ನೀವು ಇನಫ್ ನಂಬರ್ ಆಫ್ ಕಾಲೇಜಸ್ ಅನ್ನು ಆ್ಯಡ್ ಮಾಡಿರೋದಿಲ್ಲ ಅಥವಾ ನೀವು ಆಯ್ಕೆ ಮಾಡಿಕೊಂಡ ಕಾಲೇಜ್ನಲ್ಲಿ ಸೀಟ್ ಇರೋದಿಲ್ಲ. ಹಾಗಾಗಿ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುತ್ತೆ. ನಿಮಗೆ ಡಬಲ್ ಸ್ಟಾರ್ ಆದರೂ ಬಂದಿರಬಹುದು, ಕಾಲೇಜ್ ಆದರೂ ಸಿಕ್ಕಿರಬಹುದು. ಏನಿದೆ ಸ್ಟೇಟಸ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದೆ ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ನೀವು 20ನೇ ತಾರೀಕಿನ ಒಳಗಾಗಿ ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಡ್ಮಿಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ರೊಸೆಸ್ ಅನ್ನು ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಇದನ್ನು ಬಿಟ್ಟು ಸೈನ್ಸ್ನವರ ಮೆರಿಟ್ ಲಿಸ್ಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಆರ್ಟ್ಸ್ ಮತ್ತು ಸೈನ್ಸ್ ಇಬ್ಬರಿಗೂ ಕೂಡ ಮೆರಿಟ್ ಲಿಸ್ಟ್ ಅನ್ನು ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡಲಾಗಿದೆ. ಸೊ ಸೈನ್ಸ್ನವರದ್ದು ಸುಮಾರು 378 ಪುಟಗಳ ಒಂದು PDF ಇರುವಂಥದ್ದು. ಹಾಗೆ ಆರ್ಟ್ಸ್ ವಿದ್ಯಾರ್ಥಿಗಳದ್ದು ಕೂಡ ಸುಮಾರು 619 ಪುಟಗಳ PDF ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಇಲ್ಲಿ ಸ್ಪೆಷಲ್ ಗ್ರೂಪ್ನವ್ರಿಗೂ ಬಿಟ್ಟಿದ್ದಾರೆ, ಹಾಗೆ ನಾರ್ಮಲ್ ವಿದ್ಯಾರ್ಥಿಗಳಿಗೂ ಕೂಡ ಬಿಟ್ಟಿದ್ದಾರೆ. ಸೊ ನೀವೇನಾದರೂ 2ನೇ ಮೆರಿಟ್ ಲಿಸ್ಟ್ನಲ್ಲಿ ಸೀಟನ್ನು ಪಡ್ಕೊಂಡಿದ್ರೆ ನೀವು ಕೂಡ ಬಹಳ ಮುಖ್ಯವಾಗಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜನ್ನ ಪಡ್ಕೋಬೇಕಾಗುತ್ತೆ. ಸೊ ಅಗೇನ್ ಮತ್ತೊಮ್ಮೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ ಸೆಕೆಂಡ್ ರೌಂಡ್ ಮುಗಿದ್ಮೇಲೆ. ಮತ್ತೆ ನೀವು ಥರ್ಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಈಗಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಸೊ ನಿಮಗೆ ಕಾಲೇಜ್ ಸಿಕ್ಕಿದೆಯೋ ಇಲ್ವೋ, ಏನಾಗಿದೆ ಸ್ಟೇಟಸ್ ಅನ್ನುವಂಥ ವಿವರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ PDFಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡಬಹುದು ನಿಮ್ಮ ಪ್ರೊಸೆಸ್ ಅಂತ ಹೇಳ್ತಾ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.